ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಗುರುವಾರ ಬೆಳಗ್ಗೆ ಬೇಗನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 8 ಗಂಟೆ ಆಗಿದೆ ಅಷ್ಟೇ. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರು ಹೋಗಿದ್ದೆ, ನಿಮಗೆ ಗೊತ್ತು, ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇದೊಂಥರ ಬೇಜಾರು ಅಂತಲೇ ಹೇಳ್ಬೋದು. ಹೇಳ್ತೀನಿ ಏನು ಎತ್ತ ಅಂತ ಹೇಳಿ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಪೂರ್ತಿಯಾಗಿ ನೋಡಿ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಹೇಳ್ತೀನಿ. ಅದಕ್ಕೆ ಮುಂಚೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು. ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ಅತ್ತೆ ಮನೆಯಲ್ಲೇ ಇದ್ದೆ ನಾನು. ನೈಟ್ ಲೇಟ್ ಆಗಿತ್ತಲ್ಲ, ಸೊ ಹಂಗಾಗಿ ಅಲ್ಲೇ ಇದ್ದೆ. ಈಗ ಬರ್ತಾ 1 ಲೀಟ್ರು ಹಾಲು ಆ್ಯಂಡ್ ಅತ್ತೆ ದೋಸೆಗೆ ನೆನೆ ಹಾಕಿದ್ರು. ದೋಸೆ ಸಂಪನ್ನ ಚಟ್ನಿ ಎಲ್ಲ ತೊಗೊಂಡು ಬಂದಿದ್ದೀನಿ. ಯಾಕೆ ಅಂದರೆ ಅಲ್ಲೇ ತಿನ್ಬಿಟ್ಟು ಬರ್ಬೋದಿತ್ತು. ಇವತ್ತು ಗುರುವಾರ, ಆಮೇಲೆ 3-4 ಡೇಸ್ ಆಗೋಯ್ತು ನಾನು ಪೂಜೆ ಮಾಡಿ ಮನೆಯಲ್ಲಿ. ನನಗೊಂಥರ ನೆಮ್ಮದಿಯಾಗಿ ಇರೋಕ್ಕೆ ಆಗಲ್ಲ. ಎಲ್ಲೇ ಹೋದ್ರೂ ಮನೆಗೆ ಬರಬೇಕು ಅಂತ ಅನಿಸ್ಬಿಟ್ಟಿರುತ್ತೆ. ಸೊ ಅದಕ್ಕೇ ನಾನೇನಂದೆ, ಇಲ್ಲ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಹೊರಟೋಗ್ತೀನಿ ಅಂತ ಅಂದೆ. ಅವರು ಹೋಗಿ ಸಂಪನ್ನ ತೊಗೊಂಡೋಗು, ಅಲ್ಲೇ ಹಾಕ್ಕೊಳ್ತೀನಿ ಅಂತೆ ಅಂದರು. ಅದಕ್ಕೆ ತೊಗೊಂಡು ಬಂದಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ, ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ಹೋದ್ನಲ್ಲ, ಪಾತ್ರೆ ಇನ್ನೂ ತೊಳೆದಿರಲಿಲ್ಲ. ನಮ್ಮ ಮನೆಯವ್ರು ನೋಡಿ, ಫಸ್ಟ್ ಟೈಮ್ ಅಂದರೆ ನಾನು ಇಲ್ಲದೇ ಇದ್ದಾಗ, ನನಗೆ ಹುಷಾರಿಲ್ದಾಗ ಒಂದೇ ಒಂದು ಸರಿ ತೊಳೆದಿದ್ರು. ಈ ಸರಿ ನಾನು ತೊಳೆದಿರಲ್ಲ ಅಂತ ಅಂದ್ಕೊಂಡೆ, ಬಟ್ ತೊಳೆದು ಹಿಂಗೆ ಜೋಡಿಸಿದ್ದಾರೆ. ಚಿಂಕೆಲ್ಲ ನೋಡಿ ಹಿಂಗಾಗಿದೆ, ಏನೋ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಪಾತ್ರೆಗಳು. ನಾನು ಜೋಡಿಸಿರಲಿಲ್ಲ, ಏನು ಮಾಡಿಲ್ಲ, ಹಂಗೆ ಹೊರಟೋಗಿದ್ದೆ ನೋಡಿ. ಎಲ್ಲ ಇಲ್ಲೇ ತುಂಬಿಟ್ಟಿದ್ದೀನಿ. ಈಗ ಎಲ್ಲ ಮಾಡಬೇಕು. ಅದಕ್ಕೆ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಯಾಕೆಂದರೆ ತುಂಬ ಓಡಾಡೋದು ಹಾಸ್ಪಿಟಲ್ಗೆ. ಕಂಟಿನ್ಯೂಸ್ ಆಗಿ 3 ಡೇಸ್ ಬರೋದಕ್ಕೆ ಹೇಳಿದ್ರಲ್ಲ, ಹಾಗಾಗಿ ನಾನು ಅಲ್ಲೇ ಉಳ್ಕೊಂಡೆ. ಯಾರು ಸುಮ್ಮನೆ ಅಲ್ಲಿಗೂ ಇಲ್ಲಿಗೂ ಓಡಾಡ್ಕೊಂಡು ಕೂತ್ಕೊತಾರೆ ಅಲ್ವಾ, ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಜಸ್ಟ್ ಒಂದೊಂದು ಚಿಕ್ಕ ಕೆಲಸಗಳಿರುತ್ತೆ ಅಷ್ಟೇ. ಅದಕ್ಕೆಲ್ಲ ನಾನು ಈಗ ಜಸ್ಟ್ ಒಂದು ಇಂಜೆಕ್ಷನ್ ಇರುತ್ತೆ ಅಂದ್ಕೊಳ್ಳಿ, ಅದಕ್ಕೆ ಹೋಗಿ ಬರೋದು ಅದು ಚೆನ್ನಾಗಿ ಅನಿಸಲ್ಲ. ಸ್ಟ್ರೈನ್ ಆಗಿಬಿಡುತ್ತೆ. ಈಗಲೇ ಸ್ಟ್ರೈನ್ ಆಗಿದೆ. ಮತ್ತೆ ಅಗೈನ್ ನನಗೆ ನಾಳೆ ಹಾಸ್ಪಿಟಲ್ ವಿಸಿಟ್ ಇದೆ. ಒಂದು 15 ಡೇಸ್ ಏನಿದೆ ನನ್ನ ಸೈಕಲಲ್ಲಿ, ಅದು 15 ಡೇಸ್ ಜಾಸ್ತಿ ಓಡಾಟ ಇರುತ್ತೆ. ಇನ್ನು 15 ಡೇಸ್ ಏನು ಇರೋದಿಲ್ಲ. ಸೊ ಅದಕ್ಕೇ ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆಯವ್ರು ಹಂಗೂ ಯಾವ ಆಸ್ಪತ್ರೆನೂ ಬೇಡ, ಏನೂ ಬೇಡ ಅನಿಸ್ಬಿಟ್ಟಿದೆ ನನಗೆ. 3 ಡೇಸ್ ಆಗೋಯ್ತು. ಅವ್ರಿಗೂ ಒಂಥರ ಬೇಜಾರಲ್ವಾ, ಒಂಥರ ಅವ್ರ ಮನಸ್ಸಿಗೂ ಒಂಥರ ನೋವು. ನಾನು ದೂರ ಹೋಗಿದ್ದೀನಿ ಒಬ್ಬಳೇ, ಆ ಥರ ಎಲ್ಲ ಇರುತ್ತೆ. ಅವ್ರಿಗೂ ಬರೋ ಪರಿಸ್ಥಿತಿ ಇಲ್ಲ. ಅಂದರೆ ಏನು ಜೊತೇಲಿ ಇರಬೇಕು ಅನ್ನೋ ಥರ ಏನೂ ನನಗೇನು ಇಲ್ಲ. ಅಂದರೆ ಯಾರಾದರೂ ಒಬ್ರು ಇರಲೇಬೇಕು ಹಾಸ್ಪಿಟಲ್ಗೆ ಹೋದಾಗ, ಹುಷಾರಿಲ್ಲದೆ ಇರೋರ ಜೊತೆ. ಅದು ಹುಷಾರಿಲ್ಲದೆ ಇರೋರ ಜೊತೆ ನಾನು ಆರಾಮಾಗಿದ್ದೀನಲ್ಲ. ಸೊ ಹಂಗಾಗಿ ನನಗೆ ಅದೆಲ್ಲ ಏನೂ ಅನಿಸ್ತಿರ್ಲಿಲ್ಲ. ಬಟ್ ತುಂಬ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ನಾವು. 3 ಡೇಸ್ 4 ಡೇಸ್ ಆ ಥರ ಎಲ್ಲ ಆದರೆ. ಯೂಶ್ವಲಿ ನಾನು ಅಮ್ಮನ ಮನೆಗೆ ಹೋದರೂ ಅಷ್ಟೇ ಒಂದು 3-4 ಡೇಸ್ ಅಷ್ಟೇ ಇದ್ದು ಬಂದುಬಿಡ್ತೀನಿ. ನಾನು ಕೂಡ ಇರೋದಕ್ಕೆ ಇಷ್ಟಪಡೋದಿಲ್ಲ ಜಾಸ್ತಿ. ಹಾಗಾಗಿ ಅವ್ರಿಗೂ ಬೇಜಾರು, ನನಗೂ ಬೇಜಾರು. ಬಟ್ ಸಿಚುವೇಶನ್ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಅದರ ಪ್ರಕಾರ ನಾವು ಹೋಗಲೇಬೇಕಲ್ವ. ಅದಕ್ಕೇ ಒಂಥರ ಹೇಳ್ತೀನಿ ಅಂತ ಹೇಳಿದ್ದೀನಲ್ವ, ಏನು ಎತ್ತ ಅಂತ ಕಂಪ್ಲೀಟಾಗಿ ಸ್ವಲ್ಪ ಎಲ್ಲ ಟೈಮ್ ತೊಗೋತೀನಿ. ಟೈಮ್ ತೊಗೊಂಡು ನಾನು ಕೂಡ ಹೇಳ್ತೀನಿ ಎಲ್ಲ ಏನೇನು ನಡೀತಾ ಇದೆ ಅಂತ ಹೇಳಿ. ಬಟ್ ಸ್ಟಿಲ್ 3 ದಿವಸ ಹೋಗಿ ಹಾಸ್ಪಿಟಲಲ್ಲಿ ಇದ್ದು, ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿ ಅಲ್ಲೇ ಇದ್ದು ತೋರಿಸ್ಕೊಂಡು ಬಂದಿದ್ದೀನಿ. ಮತ್ತೆ ತಿರ್ಗಾ ನಾಳೆ ಹೋಗಬೇಕು. ಒಂಥರ ಜೀವನನೇ ಜಿಗುಪ್ಸೆ ಬಂದಂಗೆ ಅನಿಸ್ಬಿಟ್ಟಿದೆ. ಒಂದೊಂದು ಸರಿ ಏನು ಗೊತ್ತಾ, ಅಂದ್ಕೊತೀವಿ ನಮ್ಮದೇ ದೊಡ್ಡ ಕಷ್ಟ, ನಾವೀಗೇನು ಪಡ್ತಾಯಿದ್ದೀವಿ ಅದೇ ದೊಡ್ಡ ಕಷ್ಟ ಅಂತ. ಬಟ್ ಸ್ಟಿಲ್ ನಮಗಿಂತ ಜಾಸ್ತಿ ಕಷ್ಟಪಡೋರಿದ್ದಾರೆ ಈ ಥರ ವಿಷಯದಲ್ಲಿ. ಬೇರೆ ಬೇರೆ ಥರ ರಿಸ್ಕ್ ಫ್ಯಾಕ್ಟರ್ಸ್ ಇರೋರೆಲ್ಲರೂ ಇದ್ದಾರೆ. ನಾನು ಅಲ್ಲೂ ಒಂದು ಹುಡುಗಿನೂ ಕೂಡ ಮೀಟ್ ಮಾಡಿದೆ. ಮೀನ್ಸ್ ಒಬ್ಬರು ಲೇಡಿನ ಮೀಟ್ ಮಾಡಿದೆ. ಆಲ್ಮೋಸ್ಟ್ ನನ್ನ ಏಜ್ ಅವರೇ. ಅವ್ರ ಕಾಂಪ್ಲಿಕೇಶನ್ಸ್ ಕೇಳಿ ನಂಗೆ ನಿಜವಲ್ಲೂ ನಮ್ದು ಏನೂ ಅಲ್ಲ ಅಂತ ಅನಿಸ್ಬಿಡ್ತು. ಸೊ ಈಗ ನಮ್ದನ್ನು ಕೇಳಿ ಇನ್ನೊಬ್ಬರು ನಮಗಿಂತ ಸ್ವಲ್ಪ ಕಾಂಪ್ಲಿಕೇಶನ್ ಇರೋರು ಅದು ಏನೂ ಅಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಮರಕ್ಕಿಂತ ಮರ ದೊಡ್ಡದು, ಸಮಸ್ಯೆಗಿಂತ ಸಮಸ್ಯೆ ದೊಡ್ಡದು ಇರುತ್ತೆ. ನಾನು ಹಂಗೆ ಸಮಾಧಾನ ಮಾಡ್ಕೊಳ್ಳೋದು. ಹಂಗಂತ ನಂಗೆ ಏನು ಬೇಜಾರೆಲ್ಲ ಏನಿಲ್ಲ. ಬಟ್ ಓಡಾಡೋದು ಒಂದು ಸ್ವಲ್ಪ ನನಗೆ ಸಿಕ್ಕಾಪಟ್ಟೆ ಬೇಜಾರು. ಬಟ್ ನಾನೇ ಚೂಸ್ ಮಾಡಿದ್ದು ಇಲ್ಲೆಲ್ಲೂ ಬೇಡ. ಯಾಕೆಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿತ್ತು ಎಲ್ಲ ಕಡೆನೂ ಯಾವ ಥರ ಇತ್ತು ಅಂತ ಹೇಳಿ. ಅದಕ್ಕೆ ನಾನು ಅಲ್ಲೇ ಫೈನಲಿ ಚೂಸ್ ಮಾಡಿ ಅಲ್ಲೇ ಹೋಗ್ತಾಯಿದ್ದೀನಿ. ಎಲ್ಲನೂ ಕಂಪ್ಲೀಟಾಗಿ ಅವ್ರು ಏನು ಹೇಳ್ತಾರೆ ಫಾಲೋ ಮಾಡ್ತಾಯಿದ್ದೀನಿ. ನೋಡೋಣ. ಹೋಪಿಂಗ್ ಫಾರ್ ದಿ ಬೆಸ್ಟ್.
ಆ ಹುಡುಗಿದು ಏನಾಗಿತ್ತು ಅಂತ ಹೇಳಿ ಶೇರ್ ಮಾಡ್ಕೋತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಅವ್ರ ಹೆಸರೆಲ್ಲ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ, ಮೀನ್ಸ್ ಅಂದರೆ ಅವ್ರ ಪರ್ಮಿಷನ್ ಇಲ್ಲದೆ ನಾನು ಅವ್ರ ಹೆಸರೆಲ್ಲ ಹೇಳೋದಕ್ಕಾಗಲ್ಲ. ಬಟ್ ಅದು ಸ್ಟೋರಿ ಏನಿದೆ ಅದನ್ನು ನಾನು ಹೇಳ್ತೀನಿ. ಬಿಕಾಸ್ ಆ ಥರ ಎಷ್ಟೊಂದು ಜನಕ್ಕೆ ಆಗಿರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಸೋದರದ ಅತ್ತೆಗೂ ಕೂಡ ಆ ಥರ ಒಬ್ಬರಿಗೆ ಆಗಿತ್ತು. ಸೊ ಹಂಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ ಬ್ಲಾಗ್ ಹೇಗೆ ಹೋಗುತ್ತೆ ಇವಾಗ ನೋಡೋಣ. ಪಾತ್ರೆಗಳೆಲ್ಲ ಜೋಡಿಸ್ತೀನಿ, ಮನೆ ಕಸ ಗುಡಿಸ್ತೀನೆಲ್ಲ ಒರೆಸಿ. ಇವಾಗ ಆಷಾಢ ಬೇರೆ ಅಲ್ವಾ, ನಾಳೆ ಶುಕ್ರವಾರ. ನೋಡಿ ದೇವ್ರ ಮನೆ ಅವತ್ತು ಕ್ಲೀನ್ ಮಾಡಿ ಹೋಗಿರೋದು ಹಿಂಗಿದೆ. ಆಷಾಢ ಶುಕ್ರವಾರ ಬೆಳಗ್ಗೆ ಬೇಗನೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, 11 ಆ ಥರ ಇರೋ ಹಂಗೆ. ಅದಕ್ಕೇ ಬೇಗ ಪೂಜೆ ಮಾಡಿ ಹೋಗೋಕ್ಕಾಗಲ್ಲ. ಇವತ್ತು ಎಲ್ಲ ಕ್ಲೀನಾಗಿ ಪೂಜೆ ಎಲ್ಲ ಮಾಡಿಬಿಟ್ರೆ ನಾಳೆ ಬೇಗ ಪೂಜೆ ಮಾಡ್ಕೊಂಡು ಹೋಗ್ಬೋದು ಅಂತ ಇವತ್ತೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಟ್ರೈನಲ್ಲಿ ಬರಬೇಕಾದ್ರೇ ಹೂವು ಸಿಕ್ಕಿತ್ತು, ಮೀನ್ಸ್ 20 ರೂಪೀಸಿಗೆ ಮಾರ್ತಾಯಿದ್ರು. ಅಲ್ಲೇ ದಾರನೂ ಕೊಟ್ಟರು, ಕಟ್ಕೊಂಡು ಬಂದೆ. ನಿನ್ನೆ ಅಜಯ್ ಜೊತೆ ಬಂದೆ. ಅವ್ನು ಇರ್ತಾನಲ್ವ ಯಾವಾಗಲೂ ಆಫೀಸಿಗೆ ಹೋಗ್ತಾನಲ್ಲ, ಹಂಗಾಗಿ ಅವನೇ ಡ್ರಾಪ್ ಮಾಡ್ದೆ ಅತ್ತೆ ಮನೆಯವ್ರಿಗೂ ರೈಲ್ವೆ ಸ್ಟೇಷನಿಂದ. ನೋಡೋಣ ಇವಾಗ ಎಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ದೋಸೆ ಹಾಕೋಣ ಅಂತ ಬಂದಿದ್ದೀನಿ. ಹಾಲು ಬಿಸಿ ಮಾಡಿ ಇಟ್ಟಿದ್ನಲ್ವ, ದೋಸೆ ಚಟ್ನಿ ತೊಗೊಂಡು ಬಂದಿದ್ದೆ, ಸಂಪಣ ತೊಗೊಬಂದಿದ್ದೆ. ನನಗಾಗಷ್ಟು ತಂದಿದ್ದೀನಿ. ನೋಡೋಣ ನಮ್ಮ ಮನೆಯವರು ಏನು ಮಾಡ್ತಾರೆ, ಅಲ್ಲೇ ತಿನ್ಕೊಂಡು ಬರ್ತಾರೆ ಇಲ್ಲಿಗೆ ಬರ್ತಾರೆ ಇನ್ನೂ ಗೊತ್ತಿಲ್ಲ. ಅವ್ರೇನಾದರೂ ಇಲ್ಲಿಗೆ ಬಂದರೆ ಚಟ್ನಿ ಸಾಕಾಗಲ್ಲ, ಸಾಂಬಾರು ಮಾಡ್ತೀನಿ. ಅವಾಗ ಅಲ್ಲಿವರೆಗೂ ಅಷ್ಟೊತ್ತಿಗೆ ನಾನು ಹಾಕ್ಕೊಂಡು ತಿಂತೀನಿ, ಹೊಟ್ಟೆ ಹಶ್ವಾಗ್ಬಿಡುತ್ತೆ ನನಗೂ. ಈಗ ದೋಸೆ ಹಾಕೊತ ನಿಮ್ಮ ಹತ್ರ ಒಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹಾಸ್ಪಿಟಲ್ ವಿಸಿಟಿಗೆ ಹೋಗ್ತಿರ್ತೀನಲ್ವ, ಅಲ್ಲಿ ತುಂಬ ಜನನ ಮೀಟ್ ಮಾಡ್ತೀನಿ. ಕೆಲವೊಬ್ಬರನ್ನ ಅಪ್ರೋಚ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನು ಮಾತಾಡ್ಸ್ತೀವಲ್ವ, ಈಗ ಪಕ್ಕ ಕೂತ್ಕೊಂಡಿದ್ದಾಗ ಶೇರ್ ಮಾಡ್ಕೊತಾರೆ. ಕೆಲವೊಬ್ಬರು ಏನೂ ಶೇರ್ ಮಾಡ್ಕೊಳ್ಳಲ್ಲ. ಕೆಲವೊಬ್ಬರು ನನ್ನಂಗೆ ಓಪನ್ ಆಗಿ ಮಾತಾಡೋರು ಶೇರ್ ಮಾಡ್ಕೊತಾರೆ. ಅವರು ಕೂಡ ನನ್ನ ಥರನೇ ಕ್ಯಾಶುವಲ್ ಆಗಿ ಮಾತಾಡ್ತಾಯಿದ್ರು, ಹೇಳಿದ್ರು ಅವ್ರ ಸ್ಟೋರಿ ಏನು, ಯಾಕೆ ತೋರಿಸ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿ. ನಾನು ಕೂಡ ನನ್ನ ಸ್ಟೋರಿ ಹೇಳಿದೆ. ಅವರು ತುಂಬ ಬೇಜಾರು ಮಾಡಿಕೊಂಡ್ರು. ಅವರಿಗೂ ಕೂಡ ಕೋವಿಡ್ ಆಗಿತ್ತು. ಕೋವಿಡಿಂದ ಅವ್ರ ತಾಯಿ ಮತ್ತು ಅವ್ರ ಅಕ್ಕನ ಕಳ್ಕೊಂಡು ಈಗ ಅವ್ರ ಅಕ್ಕನ ಮಕ್ಕಳನ್ನ ಕೂಡ ಇವರೇ ಟೇಕ್ ಕೇರ್ ಮಾಡ್ತಾಯಿದ್ದಾರೆ, ಮೀನ್ಸ್ ನೋಡ್ಕೋತಾ ಇದ್ದಾರಂತೆ. ಅವರು ಕೋವಿಡ್ ಬಂದಾಗ ಅವರು ತುಂಬ ಸಫರ್ ಮಾಡಿದ್ದಾರೆ. ಆ್ಯಂಡ್ ಅವರಿಗೆ ಇವಾಗ ಆ್ಯಕ್ಚುಲಿ ಏನಾಗಿದೆ ಅಂದರೆ ಒಂದು ಸ್ವಲ್ಪ ರೀಸೆಂಟಾಗಿ ಒಂದು 3-4 ಮಂತ್ಸಲ್ಲಿ ಅನಿಸುತ್ತೆ ಪ್ರೆಗ್ನೆನ್ಸಿ ಅಚೀವ್ ಆಗಿದೆ ಅವರಿಗೆ. ಅವ್ರಿಗೂ ಕೂಡ PCOD ಪ್ರಾಬ್ಲಮ್ ಇದೆ. ಬಟ್ ಏನಂದರೆ ಅವರಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿಬಿಟ್ಟಿದೆ. ಗೊತ್ತಾಗಿಲ್ಲ ಅವರಿಗೆ, ಹೊಟ್ಟೆ ನೋವು ಬಂದಿದೆ ಮತ್ತು ವಾಮಿಟಿಂಗ್ ಇರುತ್ತಲ್ವ ನಾರ್ಮಲಾಗಿ ಪ್ರೆಗ್ನೆನ್ಸಿಯಲ್ಲಿ, ಅದು ಇದೆ. ಆಮೇಲೆ ತುಂಬ ಹೊಟ್ಟೆ ನೋವು ತಡೆಯೋಕ್ಕಾಗದೆ ಬಂದಾಗ ಹಾಸ್ಪಿಟಲಲ್ಲಿ ಅವರು ನಮ್ಮ ಡಾಕ್ಟರ್ ಹತ್ರನೇ ತೋರಿಸ್ತಾ ಇರೋದು, ಪದ್ಮಲತಾ ಡಾಕ್ಟರ್ ಹತ್ರ. ಅಲ್ಲಿ ಗೊತ್ತಾಗಿದ್ದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿ ಅದು ಒಳಗಡೆನೇ ಬ್ಲಾಸ್ಟ್ ಆಗಿದೆ ಅಂತ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ನಮ್ಮ ಟ್ಯೂಬ್ ಏನಿರುತ್ತೆ ಯುಟ್ರಸಲ್ಲಿ, ಅಲ್ಲಿನೇ ಇಂಪ್ಲಾಂಟೇಷನ್ ಆಗಿಬಿಟ್ಟಿರುತ್ತೆ. ಅಂದರೆ ಮಗು ಹೋಗಿ ಅಲ್ಲೇ ಒಂದು ಜಾಗ ಬೇಕಲ್ವ ಮಗು ಬೆಳೆಯೋಕ್ಕೆ, ಅದು ಗರ್ಭಕೋಶದ ಒಳಗೆ ಬಂದು ಅಂಟ್ಕೊಂಡು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಬಟ್ ಈ ಥರ ಟ್ಯೂಬಲ್ಲಾದರೆ ಅದು ಬ್ಲಾಸ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಟ್ಯೂಬಲ್ಲಿ ಜಾಸ್ತಿ ಜಾಗ ಇರಲ್ಲ ಮಗು ಬೆಳೆಯೋಷ್ಟು. ಅವರಿಗೆ 7 ವೀಕ್ಸ್ ಆಗಿತ್ತಂತೆ, ಆವಾಗ ಆ ಥರ ಆಗಿತ್ತು. ಆಮೇಲೆ ಅವರು ತುಂಬ ದಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಅವರಿಗೆ ಆಕ್ಸಿಜನ್ ನೋಸ್ ಹತ್ರ ಎಲ್ಲ ಪೈಪೆಲ್ಲ ಹಾಕ್ತಾರಲ್ಲ ಅದು, ಮತ್ತು ಕುತ್ತಿಗೆಯಿಂದ ಎಲ್ಲ ಪೈಪೆಲ್ಲ ಹಾಕಿ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಅಂತ ಹೇಳಿ ಅವ್ರ ಫೋಟೋಸ್ ಎಲ್ಲ ತೋರಿಸಿದ್ರು. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಯಾವ ಕಷ್ಟನೂ ಪಡ್ತಾಯಿಲ್ಲ ನಾನು ಇವ್ರ ಮುಂದೆ ಅನ್ನೋ ಥರ ಅನ್ನಿಸ್ಬಿಡ್ತು. ಯಾಕೆಂದರೆ ಅವರು ಒಂದು ನಾಳ ಇಲ್ಲ, ಈಗ ಒಂದು ಟ್ಯೂಬ್ ಇಲ್ಲ, ಇನ್ನೊಂದೇ ಟ್ಯೂಬಲ್ಲಿ ಅವರು ಪ್ರೆಗ್ನೆನ್ಸಿ ಅಚೀವ್ ಮಾಡಬೇಕು. ಜೊತೆಗೆ PCOD ಪ್ರಾಬ್ಲಮ್ ಕೂಡ ಇದೆ. ಈಗ ಆಲ್ರೆಡಿ ಒಂದು ಟ್ಯೂಬ್ ತೆಗ್ದಾಕ್ಬಿಟ್ರು, ಈಗ ಬ್ಲಾಸ್ಟ್ ಆದಮೇಲೆ ಅದು ಹೋಯಿತು. ಈಗ ಒಂದೇ ಟ್ಯೂಬಲ್ಲಿ ಅಚೀವ್ ಆಗಬೇಕು. ಆಮೇಲೆ ಅವ್ರಿಗೆ ಡಾಕ್ಟರ್ ಏನು ಹೇಳಿದ್ರು ಅಂದರೆ ಬೇಗನೆ ಪ್ರೆಗ್ನೆನ್ಸಿ ಚೆಕ್ ಮಾಡೋಕ್ಕೆ ಹೇಳಿದರು. 1-2 ದಿನ ಮುಂಚೆ ಅವರಿಗೆ ಫೇಂಟ್ ಲೈನ್ ಬಂದಿತ್ತು. ಸೊ ಬೀಟಾ HCG ಟೆಸ್ಟ್ ಮಾಡೋಕ್ಕೆ ರೆಫರ್ ಮಾಡಿದರು. ಸೊ ವೆಯ್ಟ್ ಮಾಡ್ತಾಯಿದ್ರು ರಿಸಲ್ಟ್ ಕೂಡ ಬಂದು ಅವರಿಗೆ ಪ್ರೆಗ್ನೆನ್ಸಿ ಅಚೀವ್ ಆಗಿದೆ. ಮತ್ತು ಯುಟ್ರಸಲ್ಲಿ ಬಂದು ಮಗು ಇದೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಕೂಡ ಆಗಿಲ್ಲ. ಅವ್ರು ಅದೇ ಎದುರ್ಕೊತಾ ಇದ್ರು, ಆಲ್ರೆಡಿ ಒಂದು ಈ ಥರ ಆಗಿದೆ, ಇದು ಆ ಥರ ಆಗಿಬಿಟ್ರೆ ನನಗೆ ತುಂಬ ಕಷ್ಟ ಆಗಿಬಿಡುತ್ತೆ, ಯುಟ್ರಸ್ನೇ ತೆಗ್ದಾಕಬೇಕಾಗುತ್ತೆ, ಏನು ಯೂಸೇ ಇರಲ್ಲ, ಪ್ರೆಗ್ನೆನ್ಸಿನೇ ಆಗೋದಿಲ್ಲ ಇನ್ಮೇಲೆ, ಆ ಥರ ಆಗಿಬಿಡುತ್ತೆ ಅಂತ ಎದುರ್ಕೊತಿದ್ರು. ನಾನು ನಿಜವಾಗ್ಲೂ ಅವ್ರಿಗೋಸ್ಕರ ಪ್ರೇ ಕೂಡ ಮಾಡಿದೆ ಮತ್ತು ಒಳ್ಳೇದಾಗಲಿ ಅಂತ ವಿಶ್ ಮಾಡಿಬಿಟ್ಟು ಬಂದೆ. ಎಲ್ಲ ಒಳ್ಳೇದಾಗಿದೆ ಅವರಿಗೆ, ಏನೂ ತೊಂದರೆ ಇಲ್ಲ. ಹಾಗೆ ಅವರು ನನ್ನ ಸ್ಟೋರಿ ಕೇಳಿ ಅವರು ನನಗೆ ವಿಶ್ ಮಾಡಿದ್ರು, ಎಲ್ಲ ಒಳ್ಳೇದಾಗಲಿ ನಿಮಗೂ ಕೂಡ ಈ ಸರಿ ಅಂತ. ಒಂಥರ ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಅಂತಲೇ ಹೇಳ್ಬೋದು. ನೋಡಿ ಹೊಸ ಮ್ಯಾಟ್ ಹಾಕೋಣ ಅಂತ ತೆಗೆದಿಟ್ಟಿದ್ದೀನಿ, ದೇವ್ರ ಮನೆ ಒಳಗೆ ಹಾಕೋಣ ಅಂತ, ಸ್ನಾನ ಮಾಡ್ಕೊಂಡ್ಮೇಲೆ ಹಾಕೋಣ ಅಂತ ಈಚೆನೇ ಹಾಕಿದ್ದೆ. ಇಲ್ಲಿಗೂ ಹಾಕಿದ್ದೀನಿ ದೊಡ್ಡ ಮ್ಯಾಟು. ಇನ್ನೆಷ್ಟು ದಿನ ಇಟ್ಕೊಳ್ಳೋದಲ್ವ, ತಂದಮೇಲೆ ಹಾಕ್ಬಿಡೋಣ. ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕೋಣ ಅಂದ್ಕೊಂಡಿದ್ದೆ. ನೋಡಿ ಯೂನಿಫಾರ್ಮ್ ಎಲ್ಲ ತೆಗೆದಿಟ್ಟಿದ್ದೀನಿ ನಮ್ಮ ಮನೆಯವರಿಗೆ. ಮತ್ತು ಆ್ಯಪಲೆಲ್ಲ ಕೊಡೋಣ ಕಟ್ ಮಾಡಿ, ಊಟ ಮಾಡಲ್ಲ ಅಂದರು. ಸೊ ಅದಕ್ಕೆ ಫ್ರೂಟ್ಸೇ ತಿನ್ಕೊಂಡು ಹೋಗಲಿ ಅಂದ್ಬಿಟ್ಟು ಇವಾಗ ಆ್ಯಪಲ್ ಕಟ್ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ ಅಂತ, ಅವರು ಡಾಕ್ಟರ್ ಬಗ್ಗೆ ಹೇಳ್ತಾಯಿದ್ರು. ತುಂಬ ನಿಜವಾಗ್ಲೂ ನನ್ನ
ನನಗೆ ಎಷ್ಟು ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ ಅಂದರೆ ನಂಗೆ ಸಖತ್ ಭಯ ಇತ್ತು. ಅಷ್ಟು ಟೇಕ್ ಕೇರ್ ಮಾಡ್ತಾರೆ, ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತಾರೆ, ರಿಸ್ಕ್ ಪ್ರೆಗ್ನೆನ್ಸಿನೆಲ್ಲ ಹ್ಯಾಂಡ್ಲ್ ಮಾಡ್ತಾರೆ. ಒಂಥರ ಹೇಳಬೇಕು ಅಂದರೆ ಅವರು ಸಿಕ್ಕಾಪಟ್ಟೆ ಗ್ರೇಟ್. ನಾನು ಅದನ್ನೇ ಹೇಳೋದು. ಡಾಕ್ಟರ್ಸ್ ಎಲ್ಲರೂ ಅಷ್ಟೇ ತುಂಬ ಗ್ರೇಟ್. ಯಾಕೆಂದರೆ ಎಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇರೋದನ್ನೆಲ್ಲ ಹ್ಯಾಂಡ್ಲ್ ಮಾಡ್ತಾರಲ್ವ, ಎಷ್ಟು ಧೈರ್ಯ ಬೇಕು, ಪೇಷನ್ಸ್ ಬೇಕು. ಆಮೇಲೆ ಅದು ಸಕ್ಸಸ್ ಆದಮೇಲೆ ಅದನ್ನು ಸೆಲೆಬ್ರೇಟ್ ಮಾಡಬೇಕು. ನಮ್ಮ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಷ್ಟು ವಿಶ್ ಮಾಡ್ತಾರೆ ಅವರು ಕೂಡ. ನಮಗೆ ಏನೇ ಒಂದು ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಅದು ನಾವು ರಿಟರ್ನ್ ಬರಬೇಕಾದ್ರೆ ಗುಡ್ ಲಕ್ ವಿಶ್ ಮಾಡೇ ಕಳಿಸ್ತಾರೆ. ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ. ನಂಗೆ ಸಖತ್ ಇಷ್ಟ ಆಗಿಬಿಟ್ಟಿದ್ದಾರೆ ಡಾಕ್ಟರ್ ಅಂತೂ. ತುಂಬ ಜನ ಹೇಳ್ತಿರಲ್ವಾ ಬೇರೆ ಕಡೆ ಎಲ್ಲ ತೋರಿಸಿ ಅಂತ. ನನಗೆ ನಿಜವಾಗ್ಲೂ ಬೇರೆ ಕಡೆ ಚೇಂಜ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ನಾನು ಈಗ ಹೋಗಿ ಚೇಂಜ್ ಮಾಡಿದ್ರೆ ಮತ್ತೆ ಅವರಿಗೆ ನನ್ನ ಸ್ಟೋರಿ ಎಲ್ಲ ಮೊದಲಿಂದ ಹೇಳಬೇಕು. ಆಮೇಲೆ ಅವ್ರು ಮತ್ತೆ ಎಲ್ಲ ಫಸ್ಟಿಂದ ಟೆಸ್ಟ್ ಮಾಡಿಸ್ತಾರೆ. ತುಂಬ ಟೈಮ್ ಕಿಲ್ ಆಗುತ್ತೆ ಅದರಿಂದ. ಈಗ ಇವರು ನಮ್ಮನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನಮ್ಮ ಬಾಡಿ ಕಂಡೀಷನ್ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಒಂದು 70-80% ಓಕೆ ಅನ್ನೋ ಥರ ಇರುವಾಗ ನಾನು ಸಡನ್ನಾಗಿ ಡಾಕ್ಟರ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಅಲ್ವಾ. ನೀವು ನನ್ನ ಜೊತೆ ಇರ್ತೀರಾ, ನಾನು ಎಲ್ಲನೂ ಶೇರ್ ಮಾಡ್ಕೋತೀನಿ. ಹಾಗೆ ನಮ್ಮ ಡಾಕ್ಟರ್ ಅಂದರೆ ನಾನು ತೋರಿಸ್ತಾ ಇರೋ ಡಾಕ್ಟರ್ನ ಹೊಗಳ್ಬೇಕು ಅಂತ ಹೇಳಿ ಹೊಗಳ್ತಾ ಇರೋದಲ್ಲ. ಯಾಕೆಂದರೆ ನಾನು ತೋರಿಸಿದ್ದೀನಿ ಬೇರೆ ಕಡೆ ಎಲ್ಲ ಯಾವ ಥರ ಡಾಕ್ಟರ್ಸ್ ಇರ್ತಾರೆ ಅನ್ನೋದೆಲ್ಲ ನೋಡಿದ್ದೀನಿ. ಕೆಲವೊಬ್ಬರು ಮಾತೇ ಆಡಲ್ಲ. ಆಮೇಲೆ ನಾವು ಏನು ಡೌಟ್ಸ್ ಕೇಳಿದ್ರು ಕ್ಲಿಯರ್ ಮಾಡೋಕ್ಕೆ ರೆಡಿ ಇರಲ್ಲ. ಸಖತ್ ಒಂಥರ ರ್ಯಾಶಾಗಿ ಮಾತಾಡ್ತಾರೆ. ಅಂದರೆ ಒಂಥರ ಆರ್ಡ್ರಿಂಗ್ ಥರ ಮಾತಾಡ್ತಾರೆ, ಫ್ರೆಂಡ್ಲಿಯಾಗಿ ಮಾತಾಡಲ್ಲ. ಆ ಥರ ಡಾಕ್ಟರ್ನೂ ಮೀಟ್ ಮಾಡಿದ್ದೀನಿ. ಆಮೇಲೆ ಓಕೆ ಥರ ಇರೋರ್ನು ಅರ್ಜೆಂಟಲ್ಲಿ ತುಂಬ ಫಾಸ್ಟಾಗಿ ನೋಡಿ ಕಳಿಸೋವಂಥ ಡಾಕ್ಟರ್ಸ್ನೂ ನೋಡಿದ್ದೀನಿ. ಸೊ ಅದಕ್ಕೆ ನಾನು ಆ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮಗೆ ಹೇಳ್ತಾ ಇರೋದು. ಫೈನಲಿ ನೋಡಿ ನಿಮ್ಮ ಜೊತೆ ಮಾತಾಡಿಕೊಂಡು ನನ್ನ ಹಸ್ಬೆಂಡ್ಗೆ ಇದು ಫ್ರೂಟ್ಸ್ ಲಂಚ್ನ ಪ್ರಿಪೇರ್ ಮಾಡಿದ್ದೀನಿ. ಇಷ್ಟು ತನಕ ದಾಳಿಂಬೆ ತಿಂದೆ. ಇವಾಗ ಆ್ಯಪಲ್ ನಾನೊಂದು ಪೀಸ್ ತಿನ್ಕೋತಾ ಇದ್ದೀನಿ. ಅವರಿಗೆ ಕಟ್ ಮಾಡಿಟ್ನಲ್ಲ ಹಾಗೆ ನಾನೊಂದು ಕಪ್ಕಾಗ್ಬಿಡುತ್ತೆ. ಆಗಲೇ ಕುಯ್ದ ತಕ್ಷಣವೇ ಹಿಂಗೆ ಸ್ವಲ್ಪ ಬ್ರೌನ್ ಆಗ್ತಾಯಿದೆ. ಸ್ನಾನಕ್ಕೆ ಹೋಗಿದ್ದಾರೆ ನನ್ನ ಹಸ್ಬೆಂಡ್. ಅವರು ಬಂದಮೇಲೆ ನಾನು ಸ್ನಾನಕ್ಕೆ ಹೋಗೋಣ ಅಂತ ಡ್ರೆಸ್ ತೆಗ್ದಾಕೊಂಬಿಡೋಣ ಅಂತ ಬಂದಿದ್ದೀನಿ. ಯಾಕೆಂದರೆ ಅವರು ಡ್ಯೂಟಿಗೆ ಹೋಗೋವರೆಗೂ ನಾನು ಹೀಗೆ. ಆಮೇಲೆ ಇವತ್ತು ಅಮ್ಮ ಕಾಲ್ ಮಾಡಿದರು. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ ಮನು, ಅವಳು ಕೂಡ ಕಾಲ್ ಮಾಡಿದ್ಲು. ಇಬ್ಬರ ಜೊತೆನೂ ಚೆನ್ನಾಗಿ ಹಿಂಗೆ ನನಗೆ ಯಾವುದಾದ್ರೂ ಕಾಲ್ ಬರ್ತಾ ಇರುತ್ತೆ, ಮಾತಾಡ್ಕೊಂಡು ಕೂತ್ಕೊಂಡು ಟೈಮ್ ಆಗೋಯ್ತು. ಸೊ ಹಂಗಾಗಿ ಸ್ವಲ್ಪ ಲೇಟೇನೆ. ಇವತ್ತು ಗುರುವಾರ ಅಲ್ವಾ, ಸಂಜೆ ಪೂಜೆ ಮಾಡೋಣ, ನಾಳೆ ಶುಕ್ರವಾರಕ್ಕೂ ಆಗುತ್ತೆ, ಬೇಗ ಹೋಗ್ಬೋದು ಅಂತ ಅಂದ್ಕೊಂಡು ಇವಾಗ ಬಟ್ಟೆ ತೆಗೆದಾಕೊಳ್ಳೋಣ ಅಂತ ಬಂದಿದ್ದೀನಿ. ನೋಡಿದ್ರಲ್ಲ ಹೊಸ ಮ್ಯಾಟ್ಗಳು ಎಲ್ಲ ಹಾಕಿದ್ದೀನಿ. ಎಲ್ಲನೂ ಯೂಸ್ ಮಾಡಿಲ್ಲ, ಅದೆರಡು ಮ್ಯಾಟ್ ಮಾತ್ರ ಯೂಸ್ ಮಾಡಿದ್ದೀನಿ. ಬೇರೆ ಬೆಡ್ ಸ್ಪ್ರೆಡ್ ಅದೆಲ್ಲ ಯೂಸ್ ಮಾಡಿಲ್ಲ ಇನ್ನೂ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬೆಳಗ್ಗೆ ನಾನು ಸ್ವಲ್ಪ ವ್ಲಾಗ್ ಮಾಡಿಕೊಂಡೆ, ಆಮೇಲೆ ವ್ಲಾಗೇ ಮಾಡಿಲ್ಲ. ಇವಾಗ 5:15 ಆಗಿದೆ. ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಏಕೆಂದರೆ ನನಗೂ ಓಡಾಡಿ ಬೇಜಾರಾಗಿರುತ್ತಲ್ವ. ನಾನು ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ. ಅಮ್ಮನ ಜೊತೆ ಒಂದಷ್ಟೊತ್ತು ಮಾತಾಡಿದೆ. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ನಲ್ಲ, ಅವಳ ಹತ್ರ ಒಂದಷ್ಟೊತ್ತು ಮಾತಾಡ್ಕೊಂಡು ಕೂತ್ಕೊಂಡೆ. ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡೆ. ಆಮೇಲೆ ಅವರು ಡ್ಯೂಟಿಗೆ ಹೋದರು. ಅಡುಗೆ ತಿಂಡಿ ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡೋದೆಲ್ಲ ಇರುತ್ತಲ್ಲ. ನಾಳೆ ಆಷಾಢ ಶುಕ್ರವಾರ ಬೇರೆ ಪೂಜೆ ಮಾಡಬೇಕು. ಇವತ್ತು ಗುರುವಾರ ಪೂಜೆ ಮಾಡಬೇಕು. ಈವ್ನಿಂಗೇ ಮಾಡಿಬಿಟ್ರೆ ನಾಳೆಗೂ ಈಸಿ ಆಗುತ್ತೆ. ಆ್ಯಂಡ್ ನಾನು ಬೆಳಗ್ಗೆ ಹೋಗೋಕ್ಕೆ ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು. ಅದಕ್ಕೇ ಎಲ್ಲ ಮಾಡ್ಕೊಂಡು ಕೂತ್ಕೊಂಡೆ. ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗ್ದಾಗಿದೆ. ಇನ್ನೂ ಒಂದು ರೌಂಡ್ ಹಾಕಬೇಕು, ಒಣಗಾಕಬೇಕು. ಹಾಗೆ ಸ್ವಲ್ಪ ಹೊರಗಡೆ ಕೂಡ ಹೋಗಬೇಕು. ಅದಕ್ಕೇ ಇವಾಗ ಫಸ್ಟ್ ಏನು ಮಾಡ್ತೀನಿ ಅಂದರೆ ಹೋಗಿ ದೇವ್ರ ಮನೆಯದೆಲ್ಲ ರೆಡಿ ಮಾಡ್ತೀನಿ. ಜಾಸ್ತಿ ಏನಿಲ್ಲ, ದೇವ್ರ ಪಾತ್ರೆ ಎಲ್ಲ ಕ್ಲೀನಾಗಿದೆ. ಈಗ ರೀಸೆಂಟಾಗಿ ಎಲ್ಲ ವಾಶ್ ಮಾಡಿದೆ. ಹಾಗಾಗಿ ಹೂವೆಲ್ಲ ಮುಡಿಸಿ ಪೂಜೆ ಮಾಡ್ತೀನಿ. ಪೂಜೆ ಮಾಡಾದಮೇಲೆ ಬಟ್ಟೆ ಒಣಗಾಕಬೇಕು. ಮಧ್ಯಾಹ್ನ ನಾನು ರಾಗಿ ರೊಟ್ಟಿ ಮಾಡ್ಕೊಂಡು ತಿಂದೆ. ಬೆಳಗ್ಗೆನೇ ತುಂಬ ಲೈಟ್, ಬೆಳಗ್ಗೆ ಜಾಸ್ತಿ ಬರ್ತಿದೆ ಅಲ್ಲ. ಬೆಳಗ್ಗೆನೇ ನಾನು ಬೇಳೆ ಸಾಂಬಾರು, ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮಾಡಿಬಿಟ್ಟಿದ್ದೆ. ದೋಸೆ ಸಂಪಣಕ್ಕೆ ನಮ್ಮ ಮನೆಯವರಿಗೆ ಚಟ್ನಿ ಸಾಕಾಗಿಲ್ಲ ಅಂದ್ಬಿಟ್ಟು ನಾನು ರಾಗಿ ದೋಸೆ ಥರ ಹಾಕ್ಕೊಂಡು ತಿಂದೆ ಮಧ್ಯಾಹ್ನ. ಇವಾಗ ಬನ್ನಿ ಪೂಜೆ ಮಾಡಿಬಿಡ್ತೀನಿ ಫಸ್ಟು, ಆಮೇಲೆ ಬಟ್ಟೆ ಒಣಗಾಕ್ಬಿಟ್ಟು. ಆಮೇಲೆ ಇನ್ನೊಂದೇನು ಗೊತ್ತಾ ನೋಡಿ, ನಾನು ಬಟ್ಟೆ ಎಲ್ಲ ಒಗೆಯಕ್ಕೆ ಹಾಕ್ಬಿಟ್ಟಿದ್ದೀನಿ. ಇದು ಟವೆಲ್ಸ್ ಎಲ್ಲ ಒಗೆಯಕ್ಕೆ ಹಾಕ್ಬಿಟ್ಟಿದ್ದೀನಲ್ಲ ಜಾಸ್ತಿ, ಎಲ್ಲನೂ ಆಲ್ಮೋಸ್ಟ್ ಒಗೆಯೋಕ್ಕೆ ಹಾಕ್ಬಿಟ್ಟಿದ್ದೀನಿ. ಯಾವುದೂ ಇಲ್ಲ. ಕೈಗೆ ಸಿಕ್ಕಿದ್ದು ಒಂದು ಟೀ ಶರ್ಟ್ ತೊಗೊಂಡು ಈ ಥರ ಹಾಕ್ಕೊಂಡಿದ್ದೀನಿ ತಲೆಗೆ. ಸೊ ಇದೊಂಥರ ಟಿಪ್ ಅಂತಲೇ ಹೇಳ್ಬೋದು, ಆ್ಯಂಡ್ ಟ್ರಿಕ್ ಅಂತಲೂ ಹೇಳ್ಬೋದು. ಮತ್ತು ಇದು ಟೀ ಶರ್ಟ್ಸ್ ಏನು ಗೊತ್ತಾ, ಚೆನ್ನಾಗಿ ನೀರೆಲ್ಲ ಹೀರ್ಕೊಳ್ಳುತ್ತೆ. ಟವಲ್ಸ್ ಒಂದೊಂದು ಹೊಸ್ದಾಗಿ ತಂದಿದ್ದೀನಲ್ಲ, ಅದು ಇನ್ನೂ ನೀರು ಹಿಡಿತಿಲ್ಲ ಅಷ್ಟೊಂದು, ಸ್ವಲ್ಪ ಹಳೇದಾಗಬೇಕು. ಅದಿದೆ. ಅದು ಬಿಟ್ಟರೆ ಬೇರೆದೆಲ್ಲ ಸ್ವಲ್ಪ ಹಳೇದು ವಾಶ್ಗೆ ಹಾಕ್ಬಿಟ್ಟಿದ್ದೀನಿ. ಅದಕ್ಕೇ ಏನು ಮಾಡಿದೆ, ಟೀ ಶರ್ಟ್ನ ಹಾಕ್ಕೊಂಡಿದ್ದೀನಿ ಈ ಥರ. ಇದು ಸ್ವಲ್ಪ ಹಳೇದಾಗಿದೆ ಟೀ ಶರ್ಟು, ಹಾಗಾಗಿ ಆ್ಯಂಡ್ ಸ್ವಲ್ಪ ಇದು ತುಂಡ ಆಗಿಬಿಟ್ಟಿದೆ.
ಲೂಸ್ ಥರ, ಅದಕ್ಕೇ ಈ ಥರ ಹಾಕ್ಕೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಒಂದೊಂದು ಸರಿ ಹಿಂಗೆ ಚೆನ್ನಾಗಿ ಅನಿಸುತ್ತೆ. ಇದು ಒಂದು ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ನೀವು. ಇವಾಗ ಬನ್ನಿ ಪೂಜೆ ಮಾಡಿಬಿಡ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಆಗಲೇ ಹೇಳ್ದೆ ಅಲ್ವಾ ನಾನು ಹೊರಗಡೆ ಹೋಗಬೇಕು ಅಂತ. ಹೊರಗಡೆ ಹೋಗಿ ಬಂದೆ, ಈಗ ಜಸ್ಟ್ ಬಂದಿದ್ದೀನಿ. ಕವರ್ ಕ್ಯಾರಿ ಮಾಡಿದ್ದೆ, ಹಾಸ್ಪಿಟಲ್ ಫೈಲ್ಸ್ ಅದರಲ್ಲಿರೋದು. ಟಿ ವಿ ಆನ್ ಮಾಡ್ತಾಯಿದ್ದೀನಿ. ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ನಲ್ಲ, ಇನ್ನು ಸಾಂಬಾರು ಕೂಡ ಇದೆ. ಏನೂ ಕೆಲಸ ಇಲ್ಲ ಇವಾಗ. ಏನಿದ್ರು ವಿಡಿಯೋ ಎಡಿಟಿಂಗ್ ಮಾಡಲ್ಲ ಅನ್ಕೋತೀನಿ ಮೇ ಬಿ ಇವಾಗ. ನೋಡಿ ಪೂಜೆ ಮಾಡಿಬಿಟ್ಟು ಹೋಗಿದ್ದೆ. 3-4 ಡೇಸ್ ಆಗಿತ್ತಲ್ವ ಪೂಜೆ ಮಾಡಿ, ಸಖತ್ ಬೇಜಾರಾಗ್ತಿತ್ತು ನನಗಂತೂ. ಇವಾಗ ಇನ್ನೊಂದು ಕೆಲಸ ಇದೆ, ಬಟ್ಟೆ ವಾಶ್ಗೆ ಹಾಕಿದ್ನಲ್ಲ ಅದು ಒಣಗಾಕಬೇಕು. ಆಗಲೇ ತೋರಿಸಿದ್ದೆ ನಾನು. ಇನ್ನೊಂದು ರೌಂಡ್ ಯೂನಿಫಾರ್ಮ್ ಎಲ್ಲ ಇದೆ ನಮ್ಮ ಮನೆಯವ್ರದ್ದು, ಅದನ್ನೆಲ್ಲ ಒಗೆಯಕ್ಕೆ ಹಾಕಬೇಕು. ಆ ಕೆಲಸ ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. ಅದನ್ನು ಮಾಡ್ತೀನಿ. ಆ್ಯಂಡ್ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ನೋಡೋಣ, ಮೇ ಬಿ ವ್ಲಾಗ್ ಮಾರ್ನಿಂಗ್ ಕೂಡ ಕಂಟಿನ್ಯೂ ಮಾಡ್ತೀನಿ ಅನಿಸುತ್ತೆ, ಗೊತ್ತಿಲ್ಲ ಏನು ಮಾಡ್ತೀನೋ ನೋಡೋಣ. ಇಷ್ಟೋ ತನಕ ಕಾಲ್ ಬಂದಿತ್ತು, ನನ್ನ ಫ್ರೆಂಡ್ ಕಾಲ್ ಮಾಡಿದರು, ಅರ್ಚನಾ ಅಂತ ಹೇಳಿ. ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ. ಅದು ಟೈಮ್ ಆಗೇ ಹೋಯ್ತು. ಮಾತಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಇವಾಗ ಸ್ವಲ್ಪ ರೈಸ್ಗೆ ಇಟ್ಟಿದ್ದೀನಿ. ರೇಷನ್ ಅಕ್ಕಿ ಬರುತ್ತಲ್ಲ ಅದನ್ನೇ ಇಟ್ಟಿದ್ದೀನಿ. ಸ್ವಲ್ಪ ಸ್ಟ್ರೀಟ್ ಡಾಗ್ಸಿಗೆ ಹಾಕಿಲ್ಲ ಅಲ್ವ ಅವತ್ತಿಂದ. ನಾನು ಈ ಕೆಳಗಡೆ ಹೋದರೆ ಎಲ್ಲ ಬಂದು 3 ನಾಯಿ ಇದೆ. 3ರಲ್ಲಿ 2 ಅಂತೂ ಸಿಕ್ಕಾಬಟ್ಟೆ ಫೇವ್ರೇಟ್. ಮೂತಿನಲ್ಲಿ ಹಂಗೆ ಹಾಕಿ ಹಿಂಗೆ ಅಂದೇ ಬಿಡ್ತದೆ ಕಾಲಿಗೆ. ಬಿಸ್ಕೆಟ್ ಹಾಕ್ಬಿಟ್ಟು ಹೋಗ್ಬೇಕಾದ್ರಲ್ಲೇ ಅಂಗಡಿನಲ್ಲಿ ತೆಗೆದು. ಬಟ್ ಇವಾಗ ರೈಸ್ ಹಾಕೋಣ. ಸ್ವಲ್ಪ ಎಗ್ ಒಳಗಡೆದು ಭಂಡಾರ ಇತ್ತು, ಹಾಲು ಇದೆ, ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಸಪ್ರೇಟಾಗಿ ಹಾಕೋಣ ಅಂತ ಅಂದ್ಕೊಂಡು ಇವಾಗ ರೈಸಿಗೆ ಇಟ್ಟಿದ್ದೀನಿ. ನನಗೆ ರಾಗಿ ದೋಸೆ ಕಲಿಸಿದ್ನಲ್ಲ ಅದಿದೆ, ಆಮೇಲೆ ಸಾಂಬಾರು ಬಿಸಿ ಮಾಡಿ ಇಟ್ಟಿದ್ದೀನಿ, ಅದಿದೆ. ನಂಗೆ ಸಾಕಾಗುತ್ತೆ, ಸ್ವಲ್ಪ ರೈಸ್ ತಿನ್ಕೊತೀನಿ. ನನ್ನ ಹಸ್ಬೆಂಡ್ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ ಡ್ಯೂಟಿನಲ್ಲೇ, ಹಾಗಾಗಿ ಏನೂ ಇಲ್ಲ. ಬಟ್ಟೆ ಅವಾಗಿಂದ ಮಾತಾಡ್ಕೊಂಡು ಕೂತ್ಕೊಂಡು ಬಟ್ಟೆನೂ ಒಣಗಾಕಿಲ್ಲ. ಹಾಗೆ ತಂದಿದ್ದೀನಿ. ಅತ್ತೆ ಮನೆಗೆ ಹೋಗಿದ್ನಲ್ಲ, ಆ ಕಡೆಗೆ ಹೋಗಿದ್ದೆ. ಹಾಗೆ ಅಲ್ಲಿ ನಮ್ಮ ಮಾವ ತಂದಿದ್ರು ಅಂದ್ಬಿಟ್ಟು ನಮ್ಮ ಅತ್ತೆ ಕೊಟ್ಟರು. ಅದೊಂದು ಕವರ್ ತಂದಿದ್ದೀನಿ, ಅದು ಕಟ್ಟಬೇಕು. ನಾಳೆ ಶುಕ್ರವಾರಕ್ಕೆ ಆಗುತ್ತೆ. ಇವತ್ತು ಸ್ವಲ್ಪ ಮುಡಿಸಿದ್ದೀನಿ, ನಾಳೆ ಸ್ವಲ್ಪ ಮುಡಿಸ್ಬೋದು ಅಂತ. ಈಗ ಹಾಲಿದೆ, ಬಿಸಿ ಮಾಡಿಬಿಡ್ತೀನಿ ಫಸ್ಟು. ನೋಡಿ ರೈಸಿಗೆ ಇಟ್ಟಿದ್ದೀನಿ. ಕುಕ್ಕರಲ್ಲೇ ಇಟ್ಟೆ. ಅಂದರೆ ಒಂದು ಚಿಕ್ಕ ಗ್ಲಾಸ್, ಇಷ್ಟು ಗ್ಲಾಸ್ ಇಟ್ಟರೆ ಸಾಕು ನನಗೆ, ಮತ್ತು ನಾಯಿಗಳಿಗೂ ಸಾಕಾಗುತ್ತೆ. ಸೊ ಅದಕ್ಕೇ ಇಟ್ಟಿದ್ದೀನಿ. ಹಾಲು ಸಣ್ಣ ಮಾಡಿ ಬಿಸಿ ಮಾಡೋಕೆ ಇಡ್ತೀನಿ. ಅದು ನಿಧಾನಕ್ಕಾಗಲಿ, ಏನು ಅರ್ಜೆಂಟ್ ಇಲ್ಲ. ಅಷ್ಟೊತ್ತಿಗೆ ನಾನು ಬಟ್ಟೆ ಎಲ್ಲ ಒಣಗಾಕೋದು ಅದೆಲ್ಲ ಕೆಲಸ ಮಾಡ್ಕೊಂಬರ್ತೀನಿ. ನೀವು ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೆಕ್ಸ್ಟ್ ಡೇ ಇದು ಫ್ರೈಡೇ. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ, ನಿನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕೆ ಆಗಿಲ್ಲ, ಹಂಗೆ ನೋಡ್ಕೊಂಡ್ಬಿಟ್ಟೆ. ಅದಕ್ಕೆ ಇವಾಗ ವ್ಲಾಗ್ನ ಎಂಡ್ ಮಾಡಿ ಬೇರೆ ವ್ಲಾಗ್ನ ಶುರು ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಇವತ್ತಿಂದ ಫ್ರೈಡೇ ವ್ಲಾಗ್ ಏನಿದೆ ಅದು ನಾನು ನೆಕ್ಸ್ಟ್ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಏನು ಅನ್ನಿಸ್ತು ನಿಮಗೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡಿದ್ದೀನಿ, ನಾಲೆಡ್ಜ್ ಬರುತ್ತೆ ತುಂಬ ಜನ ಗೊತ್ತಿಲ್ಲದೆ ಇರೋರಿಗೆ. ಆ್ಯಂಡ್ ಸ್ವಲ್ಪ ಜನ ಅದರಿಂದ ಸಫರ್ ಮಾಡಿರೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಏನಾಗಿತ್ತು, ಯಾವ ಥರ ಅದ್ರದ್ದು ಹೆಂಗೆ ಗೊತ್ತಾಗುತ್ತೆ, ಏನು ಇತ್ತ ಅಂತ ಎಲ್ಲ ಕಮೆಂಟ್ ಮಾಡಿ ತಿಳಿಸಿದ್ರೆ ಬೇರೆಯವರಿಗೂ ಗೊತ್ತಾಗುತ್ತೆ ಅದರಿಂದ. ಅದಕ್ಕೇ ಆಮೇಲೆ ಏನಂದರೆ, ಇನ್ನೊಂದು ಬ್ಲಾಗ್ ಎಂಡ್ ಮಾಡೋಕ್ಕೆ ಮುಂಚೆ ಈ ಕ್ರಾಫ್ಟ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಕೇಳ್ತಿದ್ದೀರಾ, ಅದೆಲ್ಲ ಖಂಡಿತವಾಗ್ಲೂ ಹೇಳಬೇಕು. ಇನ್ನೊಂದು 2-3 ಸರಿ ಹಾಸ್ಪಿಟಲ್ ವಿಸಿಟ್ ಇದೆ, ಅದು ಮುಗಿದ್ಮೇಲೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ. ಆವಾಗ ಖಂಡಿತವಾಗ್ಲೂ ಮನೇಲೇ ಇರ್ತೀನಲ್ವಾ, ಶೇರ್ ಮಾಡ್ಕೊತೀನಿ. ಸೊ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಫೈನಲಿ ವ್ಲಾಗ್ ಎಂಡ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಬಿ ಸೇಫ್, ಬಿ ಹೆಲ್ತಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.